ಪ್ರಿಯರೇ, ದೇವರು ಕರೆದ್ರೆ ಒಂದು ದೊಡ್ಡ ಅರಮನೆ ಆದ್ರು, ಅರಮನೆ ಬೇಡಪ್ಪ, ಶೀಟ್ ಮನೆನೂ ಬೇಡ, ಒಂದು ಮೋಲ್ಡ್ ಮನೆ ಆದರೂ ಕೊಡಬೇಕಲ್ಲ. ದೇವ್ರು ನನಗೆ ಕೊಟ್ಟದ್ದು ಕ್ಲಾಸ್ ರೂಮ್ ನೋಡಿದ್ದೀರಾ? ಯಾರು ಶಾಲೆಗೆ ಹೋಗಿದ್ದೀರಾ? ಎಷ್ಟು ದೊಡ್ಡ ಇರ್ತಾವೆ ಕ್ಲಾಸ್ ರೂಮು. ಓಕೆ, 30-40 ಜನ ಮಕ್ಕಳು ಕೂತ್ಕೊಳ್ಳುವಂಥ ಕ್ಲಾಸ್ ರೂಮಲ್ಲಿ ಒಂದು ಅಡುಗೆ ಮನೆ ಸಹ ಇಲ್ಲ, ಒಂದು ಬಾತ್ರೂಮ್ ಸಹ ಇಲ್ಲ. ಪ್ರಿಯರೇ, ಬಾತ್ರೂಮ್ ಇಲ್ಲ, ಅಡುಗೆ ಮನೆ ಇಲ್ಲ, AC ಇಲ್ಲ, ಬೆಡ್ ಇಲ್ಲ, ಆದರೆ ಯೇಸು ಇದ್ದಾರೆ. ಹಲ್ಲೆಲೂಯ, ಅವರಿದ್ದಾರೆ. ಅಲ್ಲಿಂದ ನಮ್ಮ ಜೀವನ ಪ್ರಾರಂಭ ಆಗಿದ್ದೀರಿ. ನಾವು ನಿಮಗೆ ಸತ್ಯವಾಗಿ ಹೇಳ್ತೇವೆ, ಕರೆದ ತಕ್ಷಣ ದೇವರು ಎಲ್ಲ ನಮ್ಮ ಜೀವನದಲ್ಲಿ ಆಗೋದಿಲ್ಲ. ಆ ಒಂದು ಸಣ್ಣ ಪ್ರಾರಂಭ. ನಮ್ಮ ಈ ತಾಯಂದಿರಿದ್ದಾರೆ ನೋಡ್ರಿ, ಮಕ್ಕಳು ಹೆತ್ತ ತಕ್ಷಣ ಅವ್ರು ಏನು ಕನಸು ಕಾಣ್ತಾರೆ, ಯಾವಾಗ ಮಗ 5 ಫೀಟ್ ಆಗಲ್ಲ ಅಂತ. ಹುಟ್ಟಿ 10 ದಿವಸಕ್ಕೆ 5 ಅಡಿ ಎತ್ತರ ಆಗಿಬಿಡ್ತದ ಮಗು. ಎಷ್ಟು ಒದ್ದಾಡ್ತಾರೆ ಅದನ್ನು ಬೆಳೆಸೋಕ್ಕೆ. ಅದು 1 ವರ್ಷ 2 ವರ್ಷ ಆಗೋ ತನಕ ಈ ಹೆಂಗಸರೆಲ್ಲ ಮುದುಕಿಯರಾಗಿಬಿಟ್ಟಿರ್ತಾರೆ. ಓಕೆ, ಸಂಭಾಳಿಸಿ ಅವ್ರಿಗೆ ಸಾಕಾಗಿ ಹೋಗಿರುತ್ತೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಹಾಗೆ ನಮಗೆ ಅಲ್ಲಿ ಒಂದು ಮನೆ ಕೊಟ್ಟರು. ನಾವು ಅಲ್ಲಿ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ. 7 ತಿಂಗಳಾಯಿತು. 7 ತಿಂಗಳ ಆದಮೇಲೆ ನಾನು ನನ್ನ ಹೆಂಡತಿಗೆ ಹೇಳ್ತಾ ಇದ್ದೆ, ನಾವಿಲ್ಲಿ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದದ್ದ. ಒಂದು ವೇಳೆ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ರೆ ನಾವು ನಮ್ಮೂರಲ್ಲೇ ಮಾಡ್ಬೋದಾಗಿತ್ತು, ಈ ಊರಿಗೆ ಯಾಕೆ ಬರಬೇಕಿತ್ತು? ಬಹುಶಃ ದೇವ್ರಿಗೆ ಕೇಳಿಸ್ತದೆ. ನಾನು ಸೇವೆ ಮಾಡ್ತಾ ಇದ್ದಂಥ ಒಬ್ಬ ಇಂಗ್ಲೀಷ್ ಸಭೆಗೆ ಹೋಗ್ತಾ ಇದ್ದ. ಅವ್ರು ಹೇಳಿದ್ರು ಏನಂದರೆ, ಸಡನ್ನಾಗಿ ನೋಡ್ರಿ, ದೇವರು ನಮ್ಮ ಜೀವನದಲ್ಲಿ ಅನೇಕರ ಮೂಲಕ ಕೆಲಸ ಮಾಡ್ತಾರೆ, ಸ್ಥಿತಿಗತಿಗಳ ಮೂಲಕ ಕೆಲಸ ಮಾಡ್ತಾರೆ, ತಮ್ಮ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರೆ. ಇನ್ನೊಂದು ಸಾರಿ ಹೇಳ, ಅನೇಕರ ಮೂಲಕ ದೇವರು ಕೆಲಸ ಮಾಡ್ತಾರೆ, ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡೋದ್ರ ಮೂಲಕ ನಮ್ಮಲ್ಲಿ ಕೆಲಸ ಮಾಡ್ತಾರೆ, ತನ್ನ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರೆ. ಹಲ್ಲೆಲೂಯ. ಸೊ ಒಬ್ಬರು ನಂಗೆ ಹೇಳಿದರು, ಪಾಸ್ಟರ್ ಏನಂದರೆ, ನೀನು ಯಾಕೆ ಕನ್ನಡ ಚರ್ಚ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಅಲ್ಲಿಯ ತನಕ ನಾನು ಕೇವಲ ಸುವಾರ್ತಿಕ ಆಗಿದೆ. ಊರೂರು ಸುತ್ತೋದು, ಸುವಾರ್ತೆ ಸಾರೋದು, ಹಳ್ಳಿಗಳಿಗೆ ಹೋಗೋದು, ಸುವಾರ್ತೆ ಸಾರೋದು, ಬೇರೆ ಬೇರೆ ಊರುಗಳಿಗೆ ಹೋಗೋದು, ಇದೇ ನನ್ನ ಕೆಲಸ ಆಗಿತ್ತು. ನನ್ನ ಹೆಂಡತಿ ಸಹ ಅದೇ ಕೆಲಸ ಮಾಡ್ತಾಯಿದ್ಲು ಮೊದಲು. ಆದರೆ ಯಾವಾಗ ದೇವರು ಮಾತಾಡಿದ್ರೋ ಆವಾಗ ಒಂದು ಸಭೆ ಪ್ರಾರಂಭ ಮಾಡಬೇಕನ್ನುವಂಥ ಅಭಿಷೇಕ, ದೇವರ ನಡೆಸುವಿಕೆ ನಮ್ಮ ಮೇಲೆ ಬಂತು. ಹಲ್ಲೆಲೂಯ. ಸೊ ನಾವು ಸಭೆಯನ್ನು ಪ್ರಾರಂಭ ಮಾಡಿದ್ವಿ. ಒಬ್ಬ ಪಾಸ್ಟರ್ ಹೇಳಿದರು, ಪಾಸ್ಟರ್ ಇವಾಗ ಸದ್ಯಕ್ಕೆ ನೀವು ನಮ್ಮ ಚರ್ಚಲ್ಲಿಯೇ ನಡೆಸಿ ನಿಮ್ಮ ಚರ್ಚು. ಸೊ ನಾವಲ್ಲಿ ನಡೆಸ್ತಾ ಇದ್ವಿ. ಕೆಲವು ತಿಂಗಳು ನಡೆಸಿದ ಮೇಲೆ ಅಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ದೇವರು ನಡೆಸಿದ್ದಾರೆ ಅಂದರೆ ಸಮಸ್ಯೆ ಬರೋದೇ ಇಲ್ವಾ? ಹಲೋ, ಸಮಸ್ಯೆಗಳು ನೋಡ್ರಿ, ಈ ಲೋಕದಲ್ಲಿ ನಮಗೆ ಹೋರಾಟ ಉಂಟು. Battles are there whether you are in the world or in the Lord. ಹೋರಾಟಗಳು ನೀವು ಲೋಕದಲ್ಲಿದ್ದರೂ ಬರ್ತವೆ, ಕರ್ತನಲ್ಲಿದ್ದರೂ ಬರ್ತವೆ. ಇನ್ನೊಂದ್ಸರಿ ಹೇಳ, ಹೋರಾಟಗಳು ನೀವು ಲೋಕದಲ್ಲಿದ್ದರೂ ಬರುತ್ತೆ, ಕರ್ತನಲ್ಲಿದ್ದರೂ ಬರುತ್ತೆ. ಆದರೆ ಕರ್ತನಲ್ಲಿದ್ದಾಗ ಬಂದಿರುವಂಥ ಹೋರಾಟಗಳ ಮೇಲೆ ಕರ್ತನೇ ಜಯ ಕೊಡ್ತಾರೆ. ಹಲ್ಲೆಲೂಯ. ಕರ್ತನಲ್ಲಿದ್ದಾಗ ಬರುವ ಹೋರಾಟಗಳನ್ನು ಕರ್ತನೇ ಬಲ್ಲನು. ಕರ್ತನಲ್ಲಿದ್ದಾಗ ಬರುವ ಹೋರಾಟಗಳನ್ನು ಅವರ ಅಪ್ಪಣೆ ಇಲ್ಲದೆ ಯಾವುದು ನಮ್ಮ ಜೀವನದಲ್ಲಿ ಬರೋದಿಲ್ಲ. ಕರ್ತನಲ್ಲಿದ್ದಾಗ ಬರುವ ಹೋರಾಟಗಳು ನಮ್ಮ ಶಕ್ತಿ ಮೀರುವ ಶೋಧನೆಗಳನ್ನು ದೇವರು ಏನು ಮಾಡಲ್ಲ. ಹಲ್ಲೆಲೂಯ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಹಲ್ಲೆಲೂಯ. ನಮ್ಮ ಶಕ್ತಿ ಮೀರುವ ಶೋಧನೆಯನ್ನು ದೇವರು ಎಲ್ಲರೂ ಹೇಳೋಣ, ನನ್ನ ಶಕ್ತಿ ಮೀರುವ ಶೋಧನೆಯನ್ನು ದೇವರು ಮುಂದೆ ವಾಕ್ಯ ಹೇಳ್ತಾ, ಆತನು ನಂಬಿಗಸ್ತನು ನಮ್ಮ ಶಕ್ತಿ ಮೀರುವ ಶೋಧನೆಯನ್ನು ಬರಗೊಡಿಸುವುದಿಲ್ಲ. ಆದರೆ ಬರ್ತಾವಲ್ಲ, ಎಂತಿಂಥ ಶೋಧನೆಗಳು ಬರ್ತವೆ. ನಾವು ಹೇಳ್ತೀವಲ್ಲ, ನನಗೆ ಬಂದದ್ದು ನಿಮಗೆ ಏನಾದರೂ ಬಂದಿದ್ರೆ ಇವತ್ತು ನೀವು ಏನಾಗಿರ್ತಿದ್ರಿ? ಸಮಾಧಿ ಆಗಿರ್ತಿದ್ರಿ. ಆದರೆ ಹಾಗೆ ಬರ್ತವೆ.
ಅಲ್ಲಿ ಆ ಚರ್ಚಲ್ಲಿ ನಾವು ನಡೆಸ್ತಾ ಇರಬೇಕಾದ್ರೆ ನಮಗೆ ಶೋಧನೆ ಬಂತು. ಅಲ್ಲಿಂದ ನೋಡ್ರಿ, ನಾವು ಇಟ್ಟುಮಡು ಆವಾಗ ಈ ಥರ ರಸ್ತೆಗಳು ಇರಲಿಲ್ಲ. ಕೆಲವು ರಸ್ತೆಗಳನ್ನು ಒಡೆದು ಹಾಕಿದರು, ರಸ್ತೆಗಳನ್ನು ಮಾಡ್ತಾಯಿದ್ರು. ಇದು 38 ವರ್ಷಗಳ ಹಿಂದಿನ ಮಾತು. ಓಕೆ, ಆವಾಗ ನಮ್ಮದೊಂದು TVS ಚಾಂಪ್. ನಾವು 8:15ಕ್ಕೆ ಇಂದಿರಾನಗರಲ್ಲಿ ಇರಬೇಕು, ಯಾಕಂದರೆ ಇಂಗ್ಲೀಷ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಕನ್ನಡ ನಮ್ಮ ಸರ್ವಿಸ್ ಬೇಗ, ನಮ್ಮದು ಮುಗಿಸ್ಬಿಟ್ಟು ಆದಮೇಲೆ ಅವ್ರ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ನೀವು ನಂಬ್ರಿ ಬಿಡ್ರಿ, ನಾವು ಎಷ್ಟು ದಿವಸ ಅಲ್ಲಿ ನಾವು ನಡೆಸಿದೀವೋ ಅಷ್ಟು ದೂರದಿಂದ ಮಳೆ ಆಗಲಿ, ಚಳಿ ಆಗಲಿ, ಬಿಸಿಲಾಗಲಿ, ಏನೇ ಆಗಲಿ, ಒಂದೇ ಒಂದು ಸಾರಿ ನಮ್ಮ ಸರ್ವಿಸನ್ನು ಲೇಟಾಗಿ ನಾವು ಸ್ಟಾರ್ಟ್ ಮಾಡಿಲ್ಲ. 8:15ಕ್ಕೆ 8:15. ಇದಕ್ಕೇನು ಹೇಳ್ತಾರೆ ಗೊತ್ತಾ? ಡೆಡಿಕೇಶನ್ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ಯಾವಾಗೋ ಎದ್ದೆ, ಯಾವಾಗೋ ಚರ್ಚಿಗೆ ಹೋದೆ ರೀ, ದೇವ್ರು ನೋಡ್ತಾರ್ರಿ ಎಲ್ಲ. ದೇವರೆಲ್ಲರದ್ದು ಡೆಡಿಕೇಶನ್ ಎಂಥದ್ದು, ಎಂಥ ಕಮಿಟ್ಮೆಂಟು, ನಮ್ಮ ಸಮರ್ಪಣೆಯನ್ನು ಕ್ರಿಸ್ತನಿಗಾಗಿ ನಾವು ಏನು ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದೇವೆ, ನಮ್ಮ ದೇವರು ನೋಡಿ ಆಶೀರ್ವಾದ ಮಾಡ್ತಾರೆ. ನಮ್ಮ ದೇವರಿಗೆ ನಾವು ಕೊಡೋ ಮರ್ಯಾದೆ, ಜೀವ ಕೊಟ್ಟವರಿಗೆ, ನಮ್ಮ ಮಾನ ಉಳಿಸಿದವರಿಗೆ, ನರಕದಿಂದ ತಪ್ಪಿಸಿದವರಿಗೆ ಅಲ್ವಾ ರೀ. ಇದು ಕತೆ ಅಲ್ಲ, ಇದು ಸತ್ಯ. ಅಲ್ಲಿಂದ ನಾವು TVS ಚಾಂಪ್ ಮೇಲೆ ಬಂದು ನಾವು ಸರ್ವಿಸ್ ನಡೆಸ್ತೇವೆ. ಮೊದಲೇ ದಿವಸನೇ ದೇವರು 17 ಜನರನ್ನು ಕೊಟ್ಟಿದ್ರು ಚರ್ಚಲ್ಲಿ ರೀ. ಆತ್ಮಗಳನ್ನು ಗೆಲ್ಲಕ್ಕೆ ಊರು ಸುತ್ತಿಲ್ಲ, ನಾನು ಮೊಣಕಾಲು ಬಿದ್ದುವೆ, ಪ್ರೇಯರ್ ಮಾಡಿದ್ವಿ. ಎಲ್ಲೆಲ್ಲಿಂದನೋ ದೇವರು ಆತ್ಮಗಳನ್ನು, ಹೊಸ ಹೊಸ ಆತ್ಮಗಳನ್ನು ತಕ್ಕೊಂಡು ಬಂದರು. ಸೇವೆಗೆ ಕರೆದವರು ಆತ್ಮಗಳನ್ನು ಕೊಡಲ್ವಾ? ಕಲ್ಲು ಕೊಡ್ತಾರ? ಹಲೋ, ನಿನ್ನನ್ನು ನಾನು ಸೇವಕನನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಕಲ್ಲು ಕೊಡ್ತಾರ ದೇವರು? ನಾನು ನಿನಗೇನು ಕೊಡಲ್ಲ ಅಂತ ಹೇಳ್ತಾರೆ. ಆವತ್ತಿಂದ ಇಲ್ಲಿ ತನಕ ಜನರ ಸೇವೆಯಲ್ಲಿ ಇದ್ದೇ ಇದ್ದಾರೆ, ನಮ್ಮ ಸೇವೆಯಲ್ಲಿ. ಹಲ್ಲೆಲೂಯ. ಬರೋರು ಬಂದರು, ಆಶೀರ್ವಾದ ಹೊಂದಿದ್ರು, ಹೋಗೋರು ಹೋದರು. ಹಲ್ಲೆಲೂಯ. ಚಪ್ಪಾಳೆ ತಟ್ಟೋಣ. ದೇವನಾಮಕ್ಕೆ ಸ್ತೋತ್ರ. ಇವರು ಸತ್ಯ, ಅವ್ರು ನಮ್ಮ ಸಂಗಡ ಇದ್ದರು. ಅಲ್ಲಿಂದ ನಾವು ಬಿಟ್ಟು ಎಲ್ಲರಡಿಗೆ ಹೋಗಬೇಕಾಯ್ತು. ಎಲ್ಲಡಿನಲ್ಲಿ ಒಂದು ಸಣ್ಣ ಹಾಲ್, ಅಲ್ಲಿ 35 ಜನ ಹಿಡ್ಸೋದು. ಅಲ್ಲಿ ಏನು ಬಂತಪ್ಪ ತೊಂದರೆ? ಅಲ್ಲಿ ನಮ್ಮ ಜನರ ಕರ್ಕೊಂಡು ಹೋದರೆ ನಾವು ಎಲ್ಲ ಅಂಗಡಿ ಕೆಳಗೆ, ಅಲ್ಲಿ ಗಿಡದ ಕೆಳಗೆ ನಮ್ಮ ಜನ ಎಲ್ಲ ನಿಲ್ಲೋರು, ಆ ಊರವರೆಲ್ಲ ನೋಡೋರು, ಏನಪ್ಪ ಈ ಜನ ಬಂದವ್ರೆ ಅಂತ. ಯಾಕಂದರೆ ಅಲ್ಲಿ ಮೊದಲೊಂದು ಸರ್ವಿಸ್ ಇದೆ, ಆ ಸರ್ವಿಸ್ ಮುಗಿದ ಮೇಲೆ ನಾವು ಹೋಗಬೇಕು. ನೀವು ಬರ್ತೀರಾ ಈಗ ನಾನೀಗ ಹಂಗೆ ಕರೆದ್ರೆ? ಹಲೋ, ನೀವು ಬರ್ತೀರಾ? ಅಲ್ಲಿ ಹೋಗಿ ನಾವು ನಿಂತ್ಕೊಳ್ಳೋಣ. ಅವ್ರ ಸರ್ವಿಸ್ ಮುಗಿದ ಮೇಲೆ ಬಿಸಿಲಲ್ಲಿ, ತುಂಬ ಬಿಸಿಲು, ಅಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ನಾನು ನನ್ನ TVS ಮೇಲೆ ಮಗನನ್ನು ಕರ್ಕೊಂಡು, ಬ್ಯಾಗ್ ಎತ್ಕೊಂಡು, ಗಿಟಾರ್ ಎತ್ಕೊಂಡು, ಕಾಣಿಕೆ ಚೀಲ ಎತ್ಕೊಂಡು, ಟ್ಯಾಂಬ್ರಿನ್ ಹಿಡ್ಕೊಂಡು, ಎಲ್ಲ ಹಿಡ್ಕೊಂಡು ಹೋಗೋದು ಸೇವೆಗೆ. ಸಾಂಗ್ ಬುಕ್ಸು, ಇನ್ನೂ ಏನೇನು ಇದೆ ಎಲ್ಲ, ಅವೆಲ್ಲ ಎತ್ಕೊಂಡು ನಾವು ಸೇವೆಗೆ ಹೋಗ್ತಾ ಇದ್ದೀವಿ ಪ್ರಿಯರೇ. ಅಲ್ಲಿ 7 ತಿಂಗಳಾದ ಮೇಲೆ ಅವ್ರ ಪಾಸ್ಟ್ರ್ ಒಂದು ಮಾತು ಹೇಳಿದ್ರು, ಅಲ್ಲಿ ನಡೆಸ್ತಾ ಇದ್ದವರು. ಇದು ಕಡೆ ಸಂಡೇ ಪಾಸ್ಟ್ರೇ, ಮುಂದಿನ ಸಂಡೇದಿಂದ ಇಲ್ಲಿ ನೀವು ಚರ್ಚ್ ನಡೆಸೋಂಗಿಲ್ಲ. ಎಲ್ಲಿ ಹೋಗ್ಲಿನಾ? ನೀವು ಒಂದು ವೇಳೆ ನನ್ನ ಜೊತೆಗೆ ಬರ್ತಾ ಇದ್ದಿದ್ರೆ ನೀವು ನಾನು ಸೇರಿ ಎಲ್ಲಿ ಹೋಗಬೇಕು? ಇವತ್ತು ಜನರಿಗೆ ಏನಂತ ಹೇಳಿದ್ರೆ, ಬೇರೆ ಊರಿಂದ ಬಂದಿರ್ತಾರೆ ಜನ, ಕೇಳ್ತಾರೆ, ಚರ್ಚಿಗೂ ನಮಗೊಂದು ಚರ್ಚ್ ಬೇಕಿತ್ತು ರೀ ಅಂತಾರೆ. ಎಂಥ ಚರ್ಚ್ ಇರಬೇಕಂದ್ರೆ ಪಾಶ್ ಇರಬೇಕು, AC ಇರಬೇಕು, ಚರ್ಚ್ ತುಂಬ ಜನ ಇರಬೇಕು, ಓಕೆ, ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇರಬೇಕು. ಇವತ್ತು ಜನ ಕೇಳ್ತಾರೆ. ಆದರೆ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಆ ಕಾಲದಲ್ಲಿ ಅಂಥ ಹೋರಾಟಗಳ ಮಧ್ಯದಲ್ಲಿ ಕೆಲವು ಜನ ನನ್ನ ಜೊತೆಗೆ ಚರ್ಚಲ್ಲಿ ನಿಂತ್ಕೊಂಡು ಸೇವೆ ಮಾಡಿದರು. ಹಲ್ಲೆಲೂಯ. ಅಲ್ಲಿ ಅವ್ರು ಹೇಳಿದ್ರು, ನಾನು ಅದೇ ಟೈಮಲ್ಲಿ ನಾನು ಚೆನ್ನೈಗೆ ಹೋಗಿದ್ದೆ. DJS ದಿನಕರ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಅವ್ರಿಗೆ ಹೇಳಿದೆ, ಅವ್ರು ನನ್ನ ಜೊತೆಗಿದ್ದ ಸೇವಕರು ಹೇಳಿದ್ರು, ಪಾಸ್ಟ್ರೇ ಈ ನವೀನ್ ಅವ್ರಿಗೋಸ್ಕರ ಪ್ರೇಯರ್ ಮಾಡಿರಿ. ದಿನಕರ್ ಕೇಳಿದ್ರು ಏನು ಅಂತ. ಇಲ್ಲ, ಅವ್ರಿಗೆ ಇದು ಒಂದೇ ವಾರ ಬಿಲ್ಡಿಂಗ್ ಇರೋದು, ನೆಕ್ಸ್ಟ್ ವೀಕಿಂದ ಅವ್ರಿಗೆ ಬಿಲ್ಡಿಂಗೇ ಇಲ್ಲ ಚರ್ಚ್ ನಡ್ಸೋಕ್ಕೆ. ಸೊ ಇವರ್ ಆಲ್ಸೋ ದೇರ್. ಓಕೆ, ನಾವು ಇಬ್ಬರು ಇದ್ವಿ. ದಿನಕರ್ ಅವ್ರ ಕೈ ಇಟ್ಟು ಪ್ರೇಯರ್ ಮಾಡಿ ಹೇಳಿದರು, ಪ್ರವಾದನೆ ಹೇಳಿದರು. ಏನಂದರೆ, ಹೋಗು ಕೆಲಸ ಮಾಡು, ನಾನು ಮೊದಲು ನಿನ್ನ ಸಂಗಡ ಇದ್ದಂಗೆ ಇವತ್ತು ಇದ್ದೀನಿ ಅಂತ ಹೇಳಿ. ಆನೆ ಬಲ ಬಂತು.
ಅವರಿದ್ದಾರೆ. ಹಲ್ಲೆಲೂಯಾ. ಅವ್ರಿಲ್ಲಂದ್ರೆ ನಡೆಯಲ್ಲ ರೀ, ಅವ್ರಿಲ್ಲಂದ್ರೆ ನಡೆಯಲ್ಲ. ಭಾಳ ತಿಳ್ಕೊಂಡಿದ್ದೀವಿ ನಾವು. ನನ್ನ ಹತ್ರ ಕಾಸಿದೆ, ನಾನು ಕುಣಿತೀನಿ. ಕುಣಿಯೋಕ್ಕಾಗಲ್ಲ, ಕಾಲೇ ಉಳ್ಕೆ ಹೋಗುತ್ತೆ ನಿಂದು, ಕುಣಿಯೋಕ್ಕಾಗಲ್ಲ. ಪ್ರಿಯರೇ, ಅವ್ರು ಇದ್ರೇ ಎಲ್ಲ ಕೆಲಸ. ಅವ್ರು ಹೇಳಿದ್ರು ನನ್ನನ್ನು ಬಿಟ್ಟು ನೀವು. ನಾವು ಬಂದ್ವಿ, ಅಲ್ಲಿಂದ ಬಂದಮೇಲೆ ಮಳೆ ಸುರಿತದೆ. ಇವಳಿಗೆ ಹೇಳಿದೆ, ಇದು ಸಂಡೇ, ಲಾಸ್ಟ್ ಸಂಡೇ, ಮುಂದಿನ ಸಂಡೇ ಎಲ್ಲಿ ಹೋಗೋದು? ನಮ್ಮ ಮನೆ ಹತ್ರ 5 ಜನ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ, ಏನು ಮಾಡೋದು? ಸೊ ನನ್ನ ಜೊತೆಗೆ ಸೇವೆ ಮಾಡೋರು ಬಂದರು. ಅಣ್ಣ, ಇದು ಲಾಸ್ಟ್ ಸಂಡೇ, ಮುಂದಿನ ಸಂಡೇ ಎಲ್ಲಿ ಹೋಗೋದು ಅಂದರು. ನನಗೂ ತಲೆ ಕೆಟ್ಟೋಯ್ತು. ನಾನು ಹೇಳಿದೆ, ನಾನು ಅವ್ರಿಗೆ ಹೇಳಿದ್ದು, ಮನೆಗೆ ಹೋಗು, ಅವ್ರು 1 ಲಕ್ಷ ಕೊಟ್ಟು ಕೇಳ್ತಾಯಿದ್ರು, ಊಟ ಮಾಡು, ಆಮೇಲೆ ಮಲಗಿಬಿಡು, ಚದ್ದರ ಹಚ್ಕೊಂಡು ಮಲಗಿಬಿಡು. ಯಾಕಂದರೆ ಮಿನಿಸ್ಟ್ರಿ ಅವ್ರದಂತೆ, ನಾವು ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದು? ಅವರಿದ್ದಾರೆ, ಅವ್ರು ಮಾಡ್ತಾರೆ, ಹೋಗಯ್ಯ ಅಂತ ಹೇಳ್ದೆ. ನಾನು ಊಟ ಮಾಡಿ ನಾನು ಮಲಗಿ ಹೇಳುವಾಗ ನನಗೆ ದರ್ಶನ ದೇವ್ರು ಕೊಟ್ಟಿದ್ದು, ಗೋ ಆ್ಯಂಡ್ ಮೀಟ್ ಕಮಲಾ ಸಿಸ್ಟರ್ ಅಂತ. ಯಾವುದೋ ಒಬ್ಬ ದೊಡ್ಡ ಐಶ್ವರ್ಯವಂತನ ಹತ್ರ ದೇವ್ರು ಕಳಿಸ್ತಾ ಇಲ್ಲ, ಈ ಕಮಲಾ ಸಿಸ್ಟರ್ ಹತ್ರ ಕಳಿಸ್ತಾ ಇದ್ದಾರೆ. ಯಾಕಂದರೆ ಅವ್ರ ಮನೆಯಲ್ಲಿ ಫ್ರಂಟ್ ರೂಮ್ ಸ್ವಲ್ಪ ದೊಡ್ಡದಿತ್ತು. ನಾವು ಹೋಗಿ ಕೇಳಿದ್ವಿ, ಸಿಸ್ಟರ್ ನಿಮ್ಮ ಫ್ರಂಟ್ ರೂಮಲ್ಲಿ ನಾವು ಚರ್ಚ್ ನಡೆಸ್ಬೋದಾ? ಅಯ್ಯೋ ದೇವರೇ ಬಂದಂಗೆ, ಹಲ್ಲೆಲೂಯಾ, ದೇವರೇ ಬಂದಂಗೆ. ಆಯ್ತು, ಅಲ್ಲಿ 7 ತಿಂಗಳ ನಾವು ನಡೆಸಿದ್ವಿ. ಸುಮ್ಮನೆ ಈ ಚರ್ಚ್ ಸುಮ್ಮನೆ ಬಂದಿಲ್ಲ ರೀ, ನೀವು ಆರಾಮಾಗಿ ಫ್ಯಾನ್ ಕೆಳಗೆ ಕೂತಿದ್ದೀರಲ್ಲ, ಸುಮ್ಮನೆ ಬಂದಿಲ್ಲ. ರಕ್ತ ಸುರಿಸಿದ್ದೀವಿ ರೀ, ಇದಕ್ಕೆ ರಕ್ತ ಸುರಿಸಿದ್ದೀವಿ. ಸೊ ಅಲ್ಲಿ 7 ತಿಂಗಳಾದ ಮೇಲೆ ಅದು ಬೆಳೀತಾ ಇತ್ತು. ಅಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡು ನಾವು ದೇವರ ಹತ್ರ ಕೇಳಿದ್ವಿ. ದೇವರು ಇನ್ನೊಂದು ಸ್ಥಳವನ್ನು ಓಪನ್ ಮಾಡಿದ್ರು, ನಮಗೆ ಒಂದು ಶಾಲೆಯನ್ನು ಓಪನ್ ಮಾಡಿದ್ರು. ಆ ಶಾಲೆಯಲ್ಲಿ ಹೇಗಿತ್ತಂತಂದರೆ, ನಾನು ಇವಳು ಹೋಗಬೇಕು ಸ್ಯಾಟರ್ಡೆ, ನಾವೆಲ್ಲ ಅದನ್ನು ಕ್ಲೀನ್ ಮಾಡೋದು, ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ, ಅಲ್ಲೆಲ್ಲ ಮಕ್ಕಳು ಚಿವಿಂಗ್ ಗಮ್ ಎಲ್ಲ ಕಡೆ ಹಚ್ಚಿರೋರು. ಆಮೇಲೆ ಭಾನುವಾರ ದಿವಸ ಅಲ್ಲಿ ಕ್ಲಾಸಸ್ ಬೇರೆ ನಡೀತವೆ, ಬೇರೆ ಕ್ಲಾಸಸ್, ಸಂಡೇ ಟ್ಯೂಷನ್ ಕ್ಲಾಸಸ್ಗಳು, ದೊಡ್ಡ ದೊಡ್ಡ ಕ್ಲಾಸ್ಗಳು. ನಾವಲ್ಲಿ ಹಾಡೋದ್ರಿಂದ ಅವ್ರಿಗೆ ತುಂಬ ತೊಂದರೆ ಆಗೋದು. ಅವ್ರು ಬಂದು ನಮ್ಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ರಾಗ ಹಾಡಬೇಡ್ರಿ, ನಮಗೆ ಮಾತಾಡೋಕ್ಕೆ ಆಗಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆ. ಅಲ್ಲಿ ಆ ಪ್ಯೂನ್ಗಳಿದ್ರು, ಗಂಡ ಹೆಂಡತಿ, ತುಂಬ ತೊಂದರೆ ಕೊಟ್ಟರು ನಮಗೆ. ತುಂಬ ಅಂದರೆ ತುಂಬ ತೊಂದರೆ ಕೊಟ್ಟರು. ಇಲ್ಲಿ ಪಕ್ಕದವನು ಕೊಟ್ಟಲ್ಲ, ನಿಮಗೆ ಗೊತ್ತಿದೆಯಲ್ಲ, ನಿಮ್ಮ ಕಣ್ಣು ಮುಂದೆನೇ ಆಗಿರೋದು. ಹಾಗೆ ಅಲ್ಲಿ ಸಹ ತೊಂದರೆ ಕೊಡ್ತಾಯಿದ್ರು, ನನಗೆ ತುಂಬ ತೊಂದರೆ ಕೊಡ್ತಾಯಿದ್ರು. ಒಂದೊಂದು ಸತಿ ಗೇಟ್ ಹಾಕಿಬಿಡೋರು. ಓಕೆ, ಶಾಲೆದು ಗೇಟ್ ಹಾಕಿಬಿಡೋರು. ನಾವು ಹೆಚ್ಚು ಕಡಿಮೆ 40-45 ಜನ ನಾವು ಹೋಗಿ ಗೇಟ್ ಹತ್ರ ನಿಂತಿದ್ದೀವಿ, ಗೇಟ್ ಓಪನ್ ಇಲ್ಲ. ನಾವು ಕೇಳಿದರೆ ಏನು ಹೇಳ್ತಾಯಿದ್ರು ಗೊತ್ತಾ? ಇವತ್ತಿಲ್ಲ ಆಗಲ್ಲ ರೀ, ಎಕ್ಸಾಮ್ ನಡೆದಿದೆ, ಹೋಗಿ. ನಿಮಗೆ ಹೆಂಗೆ ಅನಿಸುತ್ತೆ? ಸೇವೆ ಮಾಡೋರಿಗೆ ನಿಮಗೆ ಹೆಂಗೆ ಅನಿಸುತ್ತೆ? ನಿಮಗೆ ಕೆಲವು ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ, ಸುಮ್ಮನೆ ಸೇವೆ ಬಂದಿಲ್ಲ ರೀ. ಒಬ್ಬ ಏನು ಮಾಡಿದೆ ನಮ್ಮ ಚರ್ಚಲ್ಲಿ, ರವೀಂದ್ರನ್ ಅನ್ನೋನು ಗೇಟ್ ಮೇಲೆ ಹತ್ತಿ ಇಳಿದ್ಬಿಟ್ಟು ಅವನೇ ಗೇಟ್ ಓಪನ್ ಮಾಡಿದ. ಒಳಗೋದ್ರೆ ಎಲ್ಲ ಕ್ಲಾಸ್ ರೂಮು ಫುಲ್. ಒಂದೇ ಒಂದು ಕ್ಲಾಸ್ ರೂಮ್, ಅದರಲ್ಲಿ LKG ಮಕ್ಕಳು ಕೆಳಗೆ ಕೂತ್ಕೊಳ್ತಾರಲ್ಲ, ಅದು ಮಾತ್ರ ಖಾಲಿ ಇತ್ತು. ಅಲ್ಲಿ ನಾವು ಒರೆಸಿ ಎಲ್ಲರೂ ಕೆಳಗೆ ಕೂತ್ಕೊಂಡು ಆರಾಧನೆ ಮಾಡಿದ್ವಿ. ನೀವು ಬರ್ತೀರಾ? ಹಾಗೇನಾದರೂ ಆದರೆ ನನ್ನ ಜೊತೆ ಇರ್ತೀರಾ ನೀವು? ಹೆಚ್ಚಾದವರೆಲ್ಲ ಬೇರೆ ಚರ್ಚ್ ನೋಡ್ಕೊಂಡು ಹೋಗೋಣ ನಡಿಯಪ್ಪ ಅಂತ AC ಚರ್ಚ್ ಹೇಳ್ರಿ, AC ಚರ್ಚ್ ಹುಡ್ಕೊಂಡು ಹೋಗ್ಬಿಡ್ತೀರ. ಸೊ ಅಲ್ಲಿ ನಾವು ನಡೆಸ್ತಾ ಇದ್ವಿ. ಆ ಪ್ಯೂನ್ ತೊಂದರೆ ಕೊಡೋದು ನಿಲ್ಲಿಸಲೇ ಇಲ್ಲ, ಭಾಳ ತೊಂದರೆ ಕೊಡ್ತಾಯಿದ್ರು. ನಾನು ಹೇಳಿದೆ, ನಿಮ್ಗೆ ಹೆಚ್ಚಿಗೆ ಕಾಸು ಬೇಕಂದ್ರೆ ಕೊಡ್ತೀನಪ್ಪ, ಯಾಕೆ ತೊಂದರೆ ಕೊಡ್ತೀರಿ ಅಂತ ನಾನು ಅವ್ರಿಗೆ ಕೇಳಿದರೆ ಅವ್ರು ಕೇಳಲೇ ಇಲ್ಲ. ಸೊ ಒಂದು ಸರಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಗೇಟ್ ಒಳಗೆ ಹೋಗ್ತಾ ಇರಬೇಕಾದ್ರೆ ನನಗಿಂತ ಎತ್ತರ ದೊಡ್ಡ ವ್ಯಕ್ತಿ, ಅವರನ್ನು ಈ ಕಣ್ಣಿನಿಂದ ನಾನು ನೋಡಿಲ್ಲ, ಒಳಗಿನ ಕಣ್ಣಿಂದ ನೋಡಿದೆ. ದೆರ್ ವಾಸ್ ಅನ್ ಏಂಜಲ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್. ಸತ್ಯ ನಿಮ್ಗೆ ಹೇಳ್ತೀನಿ, ಸ್ಟೆಪ್ಸ್ ಹತ್ತುವಂಥ ಸ್ಥಳದಲ್ಲಿ ಅಲ್ಲಿ ಸಹ ಒಬ್ಬ ದೇವದೂತ ನಿಂತಿದ್ದ. ಅರೆ ನಾನು ಮತ್ತೆ ತಿರುಗಿ ನೋಡ್ಕೊಂಡು ಹಾಗೆ ನಾನು ಚರ್ಚ್ ಒಳಗೆ ಹೋಗಿ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ, ಹಾಡ್ತಾಯಿದ್ದೀನಿ. ಮನಸ್ಸಲ್ಲಿ ದೇವ್ರಿಗೆ ಕೇಳ್ತಾ ಇದ್ದೀನಿ, ದೇವರೇ ಅವ್ರು ಏನಕ್ಕೆ ಬಂದವ್ರೆ, ಅವ್ರು ಏನಕ್ಕೆ ನಿಂತವ್ರೆ? ಎಷ್ಟು ಕೇಳಿದ್ರು ದೇವರಿಂದ ಉತ್ತರ ಬರಲಿಲ್ಲ. ಓಕೆ, ಚರ್ಚೆಲ್ಲ ಮುಗೀತು. ಹೋಗುವಾಗ ಮತ್ತೆ ನೆನಪಾಯಿತು, ನೋಡಿದ್ರು ಅವರಲ್ಲೇ ಇದ್ದಾರೆ.
ನೆಕ್ಸ್ಟ್ ಸಂಡೇ ಬಂದೆ, ಬರುವಾಗ ಮರ್ತಿದ್ದೆ. ಅಲ್ಲಿ ಬಂದ ತಕ್ಷಣ ನೆನಪಾಯ್ತು, ನೋಡಿದ್ರೆ ಮತ್ತು ಅಲ್ಲೇ ಇದ್ದಾರೆ. ಒಂದು ತಿಂಗಳಾದರೂ ಸಹ ಅವರು ಜಗನೇ ಬಿಟ್ಟಿಲ್ಲ, ಅಲ್ಲೇ ಇದ್ದಾರೆ. ರಾತ್ರಿ ಹಗಲು ಅಲ್ಲೇ ಇದ್ದಾರೆ. ಊಟ ಮಾಡಿದ್ರು ಇಲ್ವೋ ಯಾರಿಗೆ ಗೊತ್ತು. ಓಕೆ, ಅವ್ರು ಅಲ್ಲೇ ಇದ್ದಾರೆ. ಒಂದು ಸರಿ ಏನಾಯ್ತು ಅಂತ ಹೇಳಿದ್ರೆ, ಸರ್ವಿಸ್ ಮುಗಿಸ್ಬಿಟ್ಟು ನಾನು ಮೇಲಿಂದ ಆ ಪ್ಯೂನ್ ಮಕ್ಕಳು ಇದ್ದರು, ಆ ಪ್ಯೂನ್ ನೋಡ್ಬೇಕು ಕಂಡಿರಲಿಲ್ಲ. ಪ್ಯೂನ್ ಹೆಂಡ್ತಿ ಕಂಡಿರಲಿಲ್ಲ. ನಾನು ಅವ್ರು ಕೇಳಿದೆ, ನಿಮ್ಮ ಅಪ್ಪ ಎಲ್ಲಿ ಅಂದರೆ ಒಳಗಿನ ಸೌಂಡ್ ಇದೆ. ಹೇಳಬೇಡ. ನಾನು ಕೆಳಗೆ ಹೋಗಿ ನೋಡಿದೆ, ಅವ್ರ ಮನೆಯಲ್ಲಿ ಗಂಡ ಹೆಂಡ್ತಿ ಇಬ್ಬರು ಸಾಯೋ ಹಾಗೆ ಆಗಿದ್ರು. ಹಾಗೆ ಅವ್ರು ನೆನೆಸ್ಕೊಂಡು ಯಾಕೆ ಇವ್ರಿಗೆ ಹೀಗೆ ಆಗಿದೆ ಅಂಥೇಳಿ ಪಟ್ಟಂತ ನಾನು ನೋಡಿದರೆ ಬೋತ್ ದ ಏಂಜಲ್ಸ್ ಲೆಫ್ಟ್. ಪ್ರಿಯರೇ, ನಿಮ್ಮ ಪರವಾಗಿ ಯುದ್ಧ ಮಾಡೋದಕ್ಕೆ ದೇವರು ಕಳಿಸ್ತಾರೆ. ಹಲ್ಲೆಲೂಯಾ. ಪಕ್ಕದವನು ಎಷ್ಟು ಹೇಳಿದ, ನಿಮ್ಮನ್ನು ಓಡಿಸಿಬಿಡ್ತೀನಿ ಅಂತ ಓಡಿಯೇ ಹೋಗ್ಬಿಟ್ಟ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಅಬ್ರಹಾಮ ಕೆರಾರ್ನಲ್ಲಿ, ಕಾನಾನ್ ದೇಶದಲ್ಲಿ ಕೆರಾರ್ನಲ್ಲಿ ಇರಬೇಕಾದ್ರೆ ಅಭಿಮಲೇಕನಿಂದ ಸಮಸ್ಯೆ ಆಯಿತು. ದೇವರು ಅಭಿಮಲೇಕನ ಎಲ್ಲ ಕುಟುಂಬದವರಿಗೆ ದೇವರು ಶಿಕ್ಷೆ ಕೊಟ್ಟರು. ಪ್ರಿಯರೇ, ಕರದಾತನ ನಂಬಿಗಸ್ತನು, ನಿಮ್ಮ ಕೂದಲಿಗೂ ಧಕ್ಕೆ ಆಗದಂತೆ ದೇವರು ಕಾಯ್ತಾರೆ. ಈ ಸೇವೆಯನ್ನು ಮುರಿದು ಹಾಕ್ಬಿಡ್ತೀನಿ ಅಂತ ಪಣ ತೊಟ್ಟರು ಕೆಲವರು. ಮುರಿದು ಹಾಕ್ಬೇಕಂತ ಹೇಳಿದ್ರೆ ಇದು ಸ್ವಾಮಿ ಇದ್ದಾರೆ, ಅವ್ರ ಜೊತೆ ಯುದ್ಧ ಮಾಡೋಕ್ಕಾಗತ್ತಾ? ಪ್ರಿಯರೇ, ಅವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ನೆಹೆಮೀಯನಿಗೆ ದೇವರು ಹೇಳಿದರು, ಹೋಗಿ ಗೋಡೆ ಕಟ್ಟು ಅಂತ. ಅವನು ಗೋಡೆ ಕಟ್ಟಕ್ಕೆ ಹೋದ್ರೆ ಸುಲಭ ಆಗಿಬಿಡ್ತಾ? ನಿಮ್ಮ ಜೀವನದುದ್ದಕ್ಕೂ ಸನ್ಬಲನ್ ಟೋಬಾಯ್ ಅನ್ನೋರು ಇದ್ದೇ ಇರ್ತಾರೆ. ಕೆಲವ್ರು ಗೊತ್ತಿಲ್ಲ, ಸನ್ಬಲನ್ ಟೋಬಾಯ್ ಅಂದ್ರೆ ಗ್ರೀಕ್ ಶಬ್ದ ಅಲ್ಲ, ಗೊತ್ತಾ ನಿಮಗೆ? ನಿಮ್ಮ ಅಂಕಲ್ ಹೆಸರು ಅದು. ಈ ಅಂಕಲ್ಗಳು ಯಾವಾಗಲೂ ಇರ್ತಾರೆ ನಮ್ಮ ಜೀವನದಲ್ಲಿ. ಸನ್ಬಲನ್ ಟೋಬಾಯ್ ನಮ್ಮ ಜೀವನದುದ್ದಕ್ಕೂ ಇರ್ತಾರೆ. ಟೀಕೆ ಮಾಡೋರು ಸದಾಕಾಲ ಇರ್ತಾರೆ. ನಿಮಗೆ ಕೆಲವು ವಿಷಯಗಳನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹೇಗೆ ನಾವು ಈ ಲ್ಯಾಂಡ್ ತೊಗೊಂಡ್ವಿ ಅದೊಂದು ದೊಡ್ಡ ಕತೆ. ಇಲ್ಲಿ ಬಂದಾಗ ಒಳಗೂ ಹೋರಾಟ, ಹೊರಗಡೆನೂ ಹೋರಾಟ. ಹೇಳ್ರಿ, ದೇವರು ಕರೆದು ಬಿಟ್ರೆ ಹೋರಾಟನೇ ಇರೋದಿಲ್ವಾ? ಹೋರಾಟ ಒಳಗೂ ಇರುತ್ತೆ, ಹೊರಗೂ ಇರುತ್ತೆ. ಆದರೆ ಜಯ ನಮ್ಮದೇ, ಜಯ ನಮ್ಮದೇ. ಊರವರೆಲ್ಲ ಸೇರ್ಕೊಂಡ್ಬಿಟ್ಟು ಹೇಳಿದ್ರು, ಇಲ್ಲಿ ಚರ್ಚ್ ಕಟ್ಟಬಾರ್ದು. ಯೇಸುಸ್ವಾಮಿ ನಿಂತು ಹೇಳಿದ್ರು, ಇಲ್ಲಿ ಚರ್ಚ್ ಕಟ್ಟಿಯೇ ತೀರ್ತೀವಿ. ಹಲ್ಲೆಲೂಯಾ. ಅವರು ಯಾರು ಗೆದ್ದವರು? ಹೇಳ್ರಿ ಜೋರಾಗಿ, ಯಾರು ಗೆದ್ರು? ಎಲ್ಲರೂ ಸೋತರು, ನಮ್ಮ ದೇವರೇ ಗೆದ್ರು. ಹಲ್ಲೆಲೂಯಾ. ಪ್ರಿಯ ಸಹೋದರಿ, ಸುಮ್ಮನೆ ಕಟ್ಟಿಲ್ಲ ರೀ. ಇಲ್ಲೇ ಬಂದು ನಿಮಗೊಂದು ಸತ್ಯ ಹೇಳ್ತೀನಿ. ದೇವರು ನಿಮ್ಮನ್ನು ಕರೆದಾಗ, ಅವರ ಕರೆಗೆ ಹೋಗೊಟ್ಟು ನೀವು ಹೋಗ್ತಾ ಇರಬೇಕಾದ್ರೆ ಯಾರು ನಿಂತ್ಕೊಳ್ಳಲ್ಲ, ಯಾರು ನಿಲ್ಲಲ್ಲ. ಇದು ನನ್ನ ಹೆಂಡತಿಯ ಬಲವಾದ ನಂಬಿಕೆ ಸಾಕ್ಷಿ. ಯಾರೂ ನಿಲ್ಲಲ್ಲ. ನಾವು ಯಾರನ್ನೂ ನಂಬಲ್ಲ. ದೇವ್ರನ್ನ ಮಾತ್ರ ನಾವು ನಂಬ್ತೇವೆ. ಅವರು ಕರ್ಕೊಂಬರೋರನ್ನ ಕರ್ಕೊಂಡು ಬಂದೇ ಬರ್ತಾರೆ, ತಕ್ಕೊಂಡು ಹೋಗೋರನ್ನ ತಕ್ಕೊಂಡು ಹೋಗಿಯೇ ಹೋಗ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಎಷ್ಟು ವಿರೋಧ ಬಂತು, ಎಷ್ಟು ವಿರೋಧ. ಆಮೇಲೆ ಬಂದದ್ದು ಟೀಕೆಗಳು. ಪಾಸ್ಟರ್ ನವೀನ್ ಅವರು ಹೀಗೆ ಹಾಗೆ. ರೀ, ಯಾವ್ದು ಸತ್ಯ, ಯಾವ್ದು ಸುಳ್ಳು? ಯಾರು ಸತ್ಯ, ಯಾರು ಸುಳ್ಳು? ಇಸಬೆಲ್ ಇದ್ದಾಳ, ಮಹಾ ಹೆಂಗಸು, ಏನು ಚಾಲಾಕಿದ್ದಾಳೆ, ಏನು ಚಂದ ಪ್ಲ್ಯಾನ್ ಮಾಡಿದ್ಲು. ಯಾರ ವಿರುದ್ಧ? ನಾಬೋತನ ವಿರುದ್ಧ. ನಾಬೋತನನ್ನು ಕೊಲ್ಲಕ್ಕೆ ಎಷ್ಟು ಚಂದ ಪ್ಲ್ಯಾನ್ ಮಾಡಿದ್ಲು. ರಾಣಿ ಏನು ತಪ್ಪು ಮಾಡಿಲ್ಲ. ಒಳ್ಳೆ ರಾಣಿ, ದೊಡ್ಡ ರಾಣಿ. ಅವಳ ವಿರುದ್ಧ ಯಾರು ಏನು ಮಾಡೋಕ್ಕೂ ಆಗಲ್ಲ. ಯಾರು ತಪ್ಪು? ಇಸಬೆಲ್ ತಪ್ಪು. ಯಾರೂ ಒಪ್ಪಲಿಲ್ಲ. ನಮ್ಮ ದೇವರು ಅವಳನ್ನ ಬಿಡಲಿಲ್ಲ. ನಮ್ಮ ದೇವರು ನೋಡಿದ್ರು, ಅವಳು ಮಾಡಿರುವ ಯೋಚನೆಗಳಿಗೆ ಸರಿಯಾಗಿ ನಮ್ಮ ದೇವರು ಪಾಠ ಕಲಿಸಿದ್ರು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ದೇವರನ್ನು ಕೇಳೋಣ.
ಅವರಿಗೆ ಸತ್ಯ ಎಲ್ಲ ಗೊತ್ತಿದೆ. ಯಾರು ಸರಿ ಯಾರು ತಪ್ಪು ಯಾರಿಗೂ ಗೊತ್ತಿಲ್ಲ. ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತು. ಸಿಕ್ನೆಸ್ ಬಂತು. ಪ್ರಿಯರೇ, ದೇವರು ನಮ್ಗೆ ಕರೆದಿದ್ದಾರೆ ಸೇವೆಗೆ. ಸೈತಾನ ಸಿಕ್ನೆಸ್ ತಗೊಂಡು ಬಂದ, ಟೀಕೆ ತಗೊಂಡು ಬಂದ, ವಿಚ್ ಕ್ರಾಫ್ಟ್ಗಳು ಬಂದು ಯಾರು ನಿಂತ್ಕೊಳ್ಳಿಲ್ಲ. ಆದರೂ ಸಹ ನಮ್ಮ ದೇವರು ಹೇಳ್ತಾರೆ, ನಾನು ಹೇಳಿದ್ದು ನೆರವೇರಲೇಬೇಕು. ಹಲ್ಲೆಲೂಯಾ. ನಿಮಗೆ ನಾನಿವತ್ತು ಅಜ್ಜಿ ಅಮ್ಮನ ಕತೆ ಹೇಳ್ತಾ ಇಲ್ಲ. ನೀವು ಕಂಡದ್ದನ್ನು, ಕಾಣ್ತಾ ಇರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾವು ಯಾರನ್ನೂ ನಂಬಲ್ಲ, ನಮ್ಮ ದೇವ್ರ ಮಾತ್ರ ನಾವು ನಂಬ್ತೇವೆ. ಆದರೆ ಎಲ್ಲರನ್ನೂ ಪ್ರೀತಿ ಮಾಡ್ತೇವೆ, ಎಲ್ಲರೂ ಕೊಡೋದನ್ನು ನಾವು ಕೊಡ್ತೇವೆ. ಆದರೆ ನಮ್ಮ ನಂಬಿಕೆ ನಮ್ಮ ದೇವರಲ್ಲಿ ಮಾತ್ರ. ಹಲ್ಲೆಲೂಯಾ. ಅವ್ರು ಎಂದಿಗೂ ಕೈ ಬಿಡು. ಅವ್ರು ಹೇಳಿದ್ದಾರೆ, ನಾನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅಬ್ರಹಾಮನ ದೇವರು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡ್ತೀನಿ ಅಂತ ಹೇಳಿದರು. ಮೋಶೆನ ಒಂದು ಉದ್ದೇಶಕ್ಕೆ ಕರೆದ್ರು. ನಮ್ಮನ್ನು ದೇವರು ಏನಕ್ಕೆ ಕರೆದ್ರು ಅಂತ ಹೇಳ್ತೀನಿ ಪ್ರಿಯರೇ. ಈ ಸೇವೆ ಇದೆಯಲ್ಲ, ಈ ಸೇವೆಗೆ ದೇವರು ನಮಗೆ ಅಸ್ತಿವಾರ ಹಾಕಿ ಕರೆದೆ. ವಿ ಆರ್ ಹಿಯರ್ ಟು ಲೇ ಅ ಫೌಂಡೇಶನ್. ವಿ ಆರ್ ಪೈನಿಯರ್ಸ್ ಆಫ್ ದಿಸ್ ಮಿನಿಸ್ಟ್ರಿ. ನಾನು ನನ್ನ ಹೆಂಡತಿ ಇದು ದೇವರು ನಮ್ಮನ್ನು ಉಪಯೋಗಿಸಿದ್ದು ಏನಂತ ಹೇಳಿದ್ರೆ, ಈ ಸೇವೆಗೆ ಅಸ್ತಿವಾರ ಹಾಕೋದಕ್ಕಾಗಿ. ದೇವರು ಇದರ ಮೇಲೆ ಕಟ್ತಾರೆ ನೋಡ್ರಿ, ಯಾವ ಶಕ್ತಿನೂ ಅಳ್ಳಾಡ್ಸೋಕ್ಕಾಗಲ್ಲ. ಹಲ್ಲೆಲೂಯಾ. ಯಾರು ಏನು ಮಾಡೋಕ್ಕಾಗಲ್ಲ. ಅನೇಕರು ಇದೆ ನಮ್ಮ ಸೇವೆಯಲ್ಲಿ, ಒಂದೇ ಮಾರ್ಗ ಸೇವೆಯಲ್ಲಿ ನೂರಾರು ಜನ, ಸಾವಿರಾರು ಜನ ರಕ್ಷಣೆ ಹೊಂದಿದ್ದಾರೆ. ಹಲ್ಲೆಲೂಯಾ. ಇವತ್ತು ಇಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಇದೇ ಊರಲ್ಲಿ ಮಾತ್ರವಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಅನೇಕ ಭಾಗಗಳಲ್ಲಿ, ಜಗತ್ತಿನ ಅನೇಕ ಭಾಗಗಳಲ್ಲಿ ನಿಂತು ಫಲ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೂರಾರು ಜನರಿಗೆ ದೀಕ್ಷಾಸ್ನಾನ ಕೊಡುವ ಹಾಗೆ ದೇವರು ನಮಗೆ ಬಾಗಿಲು ತರಿದ್ರು. ಎಷ್ಟು ಜನರಿಗೆ ಇಲ್ಲಿ ಕೂತವರಿಗೆ ನಾವು ದೀಕ್ಷಾಸ್ನಾನ ಕೊಡುವಂತೆ ದೇವರು ಕೃಪೆ ಮಾಡಿದ್ದಾರೆ. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಪ್ರಿಯರೇ, ಇದು ಸಣ್ಣ ಸಭೆ ಆಗಿದ್ರೂ ಕೂಡ ಈ ಸಭೆ ಮೂಲಕ 5 ಸಭೆಗಳನ್ನು ಕಟ್ಟುವುದಕ್ಕೆ ಸಹಾಯ ಮಾಡುವುದಕ್ಕೆ ಈ ಸಭೆಯನ್ನು ದೇವರು ಉಪಯೋಗಿಸಿದ್ದಾರೆ. ಇವತ್ತು ಆ ಸಭೆಗಳಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದಿ ದೇವರನ್ನು ಅಂಗೀಕಾರ ಮಾಡಿಕೊಂಡು ದೇವರ ಸೇವೆ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನೂರಾರು ಜನರ ಮನೆ ಕಟ್ಟಿದ್ದೀವಿ, ಮನ ಕಟ್ಟಿದ್ದೀವಿ. ಇದು ಸತ್ಯ. ಈ ಸೇವೆನ ದೇವರು ಏನಕ್ಕೆ ಕರೆದನೆಂದರೆ, ಅನೇಕ ಮುರಿದು ಹೋದ ಮನೆಗಳನ್ನು ಕಟ್ಟುವ ಸೇವೆ. ನಮ್ಮ ಬಡವರ ಮಧ್ಯೆ ನಾವು ಸೇವೆ ಮಾಡಿದ್ದೀವಿ. ಹಲ್ಲೆಲೂಯಾ. ಯಾಕೆ ಬಡವರ ಮಧ್ಯೆ ಸೇವೆ ಮಾಡಬಾರ್ದಾ? ಹಲೋ, ನೀವೆಲ್ಲ ಶ್ರೀಮಂತರಾಗಿಬಿಟ್ಟಿದ್ದೀರಿ ಇವಾಗ. ದೇವರು ಒಂದು ಸತಿ ನನಗೆ ಎನ್ಕರೇಜ್ ಮಾಡೋಕ್ಕೆ ಒಂದು ಮಾತು ಹೇಳಿದ್ರು. ಏನಂದರೆ, ಮಗನೇ, ಈ ಗೇಟ್ ಒಳಗೆ ಕಾಲಿಟ್ಟ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದರು. ಮಾಡಿದಾರಾ? ನಿಮ್ಮ ಜೀವನದಲ್ಲಿ ಆಶೀರ್ವಾದ, ನಿಮ್ಮ ಕೆಲಸದಲ್ಲಿ ಆಶೀರ್ವಾದ, ಮನೆಯಲ್ಲಿದ್ದವರಿಗೆ ಮನೆ, ಮದುವೆ ಆಗದೇ ಇದ್ದವರು ಮದುವೆ, ಮಕ್ಕಳಾಗದೇ ಇದ್ದವರು ಮಕ್ಕಳು, ಎಷ್ಟೊಂದು ರೋಗವಾಸಿ, ಇದೆಲ್ಲ ಮಾಡಿದಂಥ ದೇವರ ಕರೆದು ಕೊಟ್ಟ ಸೇವೆಯ ಭಾಗ ನೀವು ಆಗಿದ್ದೀರಿ ಪ್ರಿಯರೇ. ಯು ಆರ್ ದ ವಿಟ್ನೆಸಸ್. ದೇವರು ನನ್ನನ್ನು ಯಾಕೆ ಕರೆದ್ರು ಅದಕ್ಕೆ ನೀವೇ ಸಾಕ್ಷಿಗಳು. ಆಮೆನ್. ಸರ್ಕಾರದವ್ರು ನನ್ನ ಕರೆದಿಲ್ಲ, ಯಾವುದೇ ಫ್ಯಾಕ್ಟ್ರಿ ಅವ್ರು ನನ್ನ ಕರೆದಿಲ್ಲ, ಅಂದಾನಿ ಅಬಾನಿ ಯಾರಿದಾರ ಅವ್ರು ಯಾರು ನನ್ನನ್ನು ಕರೆದಿಲ್ಲ. ಇವತ್ತು ದೇವರು ನನ್ನನ್ನು ಕರೆದಿದ್ದಾರೆ. ಎಷ್ಟೋ ಜನ ಬಡವರಿಗೆ, ನಿಮಗೆ ಗೊತ್ತಿಲ್ಲ, ನಾವು ಇಲ್ಲಿ ನಿಂತ್ಕೊಂಡು ಅನೌನ್ಸ್ಮೆಂಟ್ ಮಾಡಿಲ್ಲ. ಎಷ್ಟು ಜನ ಬಡವರಿಗೆ ನಾವು ಸಹಾಯ ಮಾಡುವಂಗೆ ದೇವರು ಮಾಡಿದ್ದಾರೆ. ತುಂಬ ಜನ ಬಡವರಿಗೆ ನಾವು ಸಹಾಯ ಮಾಡಿದ್ದೀವಿ ರೀ. ನೀವೇನು ತಿಳ್ಕೊಂಡಿದ್ದೀರಿ? ನೀವು ಕೊಟ್ಟರೆ ಚರ್ಚೆ ನಡೀತದ? ಅನೇಕ ತಿಳ್ಕೊಂಡಿದ್ದಾರೆ, ಸಭೆ ದೊಡ್ಡದಿದ್ರೆ ದೊಡ್ಡ ಆದಾಯ. ಹೇಳ್ರಿ, ದೊಡ್ಡ ಸಭೆ ದೊಡ್ಡ ಆದಾಯ. ಹೇಳ್ರಿ, ದೊಡ್ಡ ಸಭೆ ದೊಡ್ಡ ಆದಾಯ. ಇಲ್ಲ ರೀ, ನಾನು ಸಣ್ಣ ಸಭೆಗೆ ಹೋಗಿದ್ದೀನಿ, ನೋಡಿದ್ದೀನಿ. ಸಣ್ಣ ಸಭೆ 50 ಜನರಿಗಿಂತ ಕಡಿಮೆ, ಇನ್ನು 15-20 ಜನ ಇರುವಂಥ ಸಭೆ ದೊಡ್ಡ ಅನೇಕ ಸೇವೆಗಳನ್ನು ಸಪೋರ್ಟ್ ಮಾಡ್ತಾರೆ. God's provision doesn't depend upon the size of the ministry. God's support or provision depend upon the quality and the calling of the ministry. Hallelujah. ಪ್ರಿಯ ಸಹೋದರ ಸಹೋದರಿ, ನಾವು ಯಾವುದೇ ಸಮಯಕ್ಕೆ ಅವರನ್ನೇ ನಾವು ದೃಷ್ಟಿಸಿದ್ವಿ.
ನಿಮ್ಮ ಟೈಟ್ಸ್ ಆ್ಯಂಡ್ ಆಫರಿಂಗ್ ನಾವು ದೃಷ್ಟಿ ಜೀವನ ಮಾಡಿಲ್ಲ ರೀ. ನೀವು ಕೊಟ್ಟರೆ ನಿಮಗೆ ಸಿಗುತ್ತೆ, ದೇವ್ರು ಕೊಡ್ತಾರೆ. ನೀವು ಟೈತ್ ಕೊಟ್ಟರೆ ನಾವು ಬದುಕ್ತೀವಂತ ಅಲ್ಲ, ಆದರೆ ನೀವು ಕೊಟ್ಟದ್ದು ಆಶೀರ್ವಾದ, ಅದನ್ನು ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ, ಅದರಿಂದ ನಾವು ಜೀವಿಸಿದ್ದೇವೆ ಇಲ್ಲ ಅಂತಲ್ಲ. ಆದರೆ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಟೈತ್ ಮೇಲೆ ದೇವರು ಹಾತ್ಕೊಂಡಿಲ್ಲ. ದೇವರು ಕಲ್ಲಿಂದ ನೀರು ಬರಮಾಡೋ ದೇವರು. ಓಕೆ, ಮೋಡ ಇಲ್ಲದ ಆಕಾಶದಿಂದ ನೀರು ಸುರಿಸೋ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಮರ್ಯಾದೆ ಕೊಡಬೇಕು. ಯಾವುದಕ್ಕೆ ಅಂದರೆ ದೇವರು ಏನಕ್ಕೆ ಕರೆದಿದ್ದಾರಲ್ಲ ಅದಕ್ಕೆ ಮರ್ಯಾದೆ ಕೊಡಬೇಕು. ದೇವರು ನಿನ್ನನ್ನು ಕರೀತಾರೆ. ದೇವರು ಟಿ ವಿ ಮಿನಿಸ್ಟ್ರಿಗೆ ಅವರೇ ಬಾಗಿಲು ತೆರೆದರು. ನಿಮಗೊಂದು ಮಾತು ಹೇಳ್ತೀನಿ, ಟಿ ವಿ ನಾವು ನ್ಯೂ ಹೋಪ್ ಟಿ ವಿದು ಓನರೇ ಇಲ್ಲಿ ಬಂದು ಕೂತ್ಕೊಂಡಿದ್ರು. ಅಲ್ಲಿ ಸುಧಾ ಕೂತಿದ್ದಾಳಲ್ಲ, ಅಲ್ಲಿ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ಹಿ ವಾಸ್ ರಿಕ್ವೆಸ್ಟಿಂಗ್ ಮೀ. ಅವ್ರು ಆಸ್ಟ್ರೇಲಿಯಾದವ್ರು ಬಂದು, ಪ್ಲೀಸ್ ನವೀನ್, ಯು ಆರ್ ಎ ಕನ್ನಡ ಮ್ಯಾನ್, ಡೂ ಸಮಥಿಂಗ್ ಫಾರ್ ಕರ್ನಾಟಕ ಅಂತೇಳಿ. ನಾನು ಹೇಳಿದೆ, ನೋಡು, ಟಿ ವಿ ಅಂದರೆ ನಂಗೆ ಗೊತ್ತಿಲ್ಲ, ಕ್ಯಾಮ್ರಾ ನನ್ನ ಹತ್ರ ಇಲ್ಲ, ರೆಕಾರ್ಡ್ ಹೆಂಗೆ ಮಾಡಬೇಕು ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲದಂಥ ಮನುಷ್ಯ ನನ್ನ ದೇವರು ಒಂದು ಬಾಗಿಲು ತೆರೆದ್ರೆ ಕರ್ನಾಟಕಕ್ಕೆ ಆಶೀರ್ವಾದ ಮಾಡ್ತಾರೆ. ನಾವು ನಂಬಕ್ಕಾಗಿಲ್ಲ. ನಾವು ಹೋದ ಕಡೆಗೆಲ್ಲ ಜನ ಹೇಳ್ತಾರೆ, ಫಾಸ್ಟ್ರೇ ನಿಮ್ಮ ವಾಕ್ಯ ಟಿ ವಿನಲ್ಲಿ ಕೇಳಿ ನಾವು ಬೆಳೆದಿದ್ದೀವಿ. ಒಬ್ಬರು ಹೇಳಿದರು, ನನಗೆ ರಕ್ಷಣೆ ಸುವಾರ್ತೆ ಕೊಟ್ಟವರು ಒಬ್ಬರು, ದೀಕ್ಷಾಸ್ನಾನ ಕೊಟ್ಟವರು ಇನ್ನೊಬ್ಬರು, ವಾಕ್ಯದಲ್ಲಿ ಬೆಳೆದು ಫಲ ಕೊಡೋ ಹಾಗೆ ಮಾಡಿದವರು ಪಾಸ್ಟರ್ ನವೀನ್ ಅಂತ ಹೇಳಿದ್ರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ಮಿನಿಸ್ಟ್ರಿಯಲ್ಲಿ ದೇವರು ಇದ್ದಾರಾ? ನಿಮ್ಮನ್ನು ಆಶೀರ್ವಾದ ಮಾಡ್ತಾರಾ? ನಿಮ್ಮನ್ನು ದೇವರು ಕರೀತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇನ್ನು ಎಷ್ಟೊಂದು ವಿಷಯಗಳು ದೇವರು ನಮ್ಮ ಅನೇಕರನ್ನು ವಾಸಿ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಮನೆ ಕಟ್ಟಿದ್ದಾರೆ, ನಿಮಗೆ ಕೆಲಸ ಕೊಟ್ಟಿದ್ದಾರೆ, ನಿಮಗೆ ಗಾಡಿಗಳನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ವಾಕ್ಯದಲ್ಲಿ ನೀವು ಬೆಳೆಯುವ ಹಾಗೆ ದೇವರು ಕೃಪೆ ಕೊಟ್ಟಿದ್ದಾರೆ. ಈ ಸೇವೆ ಯಾವುದಕ್ಕೋಸ್ಕರ ದೇವರು ಕರೆದಿದ್ರೋ ಅದನ್ನು ದೇವರು ನೆರವೇರಿಸ್ತಾ ಇದ್ದಾರೆ, ಮುಂದೇನೂ ನೆರವೇರಿಸ್ತಾರೆ. ಅಹಿತೋಪೆಲನ ಯೋಚನೆಗಳನ್ನು ದೇವರು ತಾರುಮಾರು ಮಾಡ್ತಾರೆ. ಹಲ್ಲೆಲೂಯಾ. ಯಾರ ಯೋಚನೆ? ಅಹಿತೋಪೆಲನ ಯೋಚನೆಗಳನ್ನು ದೇವರು ತಾರುಮಾರು ಮಾಡ್ತಾರೆ. ತನ್ನ ಯೋಚನೆಗಳನ್ನು ನೆರವೇರಿಸ್ತಾರೆ. ಅವ್ರು ಇರೋದೇನಕ್ಕೆ ಅಂತ ಹೇಳಿದ್ರೆ, ನಾನು ಏನು ಹೇಳಿದ್ದೀನೋ ಅದನ್ನು ಮಾಡಿಯೇ ತೀರ್ತೇನೆ. ಸರ್ಕಾರ ಆದ್ರೆ ಬರಲಿ, ಸರ್ಕಾರ ಉರುಳಿ ಹೋಗಲಿ, ಜನ ಬರಲಿ, ಜನ ಇದ್ದು ಹೋಗಲಿ. ಆದರೆ ನಮ್ಮ ದೇವರು ಹೇಳ್ತಾರೆ, ನೋಡ್ರಿ, ದೇವರು ಕರೆದಾತ ನಂಬಿಗಸ್ತನು. ದೇವರು ನಿಮ್ಮನ್ನು ಕರೆದ್ರೆ ನಂಬಿಕೆ ಕೊಡ್ತಾರೆ. ಯಾವಾಗ ಕರೀತಾರೋ ಬಾಗಿಲು ತೆರೀತಾರೆ. ಹಿ ವಿಲ್ ಓಪನ್ ದ ಡೋರ್. ಯಾವಾಗ ಕರೀತಾರೋ ಮಾರ್ಗದರ್ಶನ ಮಾಡ್ತಾರೆ. ಯಾವಾಗ ಕರೀತಾರೋ ಎಲ್ಲ ಹೋರಾಟಗಳ ಮೇಲೆ ಜಯ ಕೊಡ್ತಾರೆ, ನಿಮ್ಮನ್ನು ಸಂರಕ್ಷಿಸ್ತಾರೆ. ನಿಮಗೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು, ಹಣ, ಆತ್ಮಗಳನ್ನು, ಅಭಿಷೇಕ, ಎಲ್ಲ ವರಗಳನ್ನು ದೇವರೇ ದಯಪಾಲಿಸ್ತಾರೆ. ನಿಮ್ಮನ್ನು ಕರೆದ್ರೆ ಫಲ ಕೊಡೋ ತನಕ ನಿಂತ್ಕೊಂಡು ಅವರು ಮಹಿಮೆ ಹೊಂತಾರೆ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಆರ್ ಯು ಬ್ಲೆಸ್ಡ್ ದಿಸ್ ಮಾರ್ನಿಂಗ್? ಹಲ್ಲೆಲೂಯಾ. ಒಂದು ಪ್ರೇಯರ್ ಮಾಡ್ತೀರಾ ಸೀರಿಯಸ್ ಆಗಿ? ದೇವರೇ, ನನ್ನನ್ನು ಏನಕ್ಕೆ ಕರೆದಿದ್ದೀಯಾ, ನನಗೆ ತೋರಿಸಿಕೊಡು. ನಮ್ಮ ಜೀವನ ವ್ಯರ್ಥ ಆಗಬಾರ್ದು, ದಿನಗಳು ವ್ಯರ್ಥ ಆಗಿ ಹೋಗಬಾರ್ದು, ವರ್ಷಗಳು ವ್ಯರ್ಥ ಆಗಿ ಹೋಗಬಾರ್ದು. ನಮ್ಮ ದೇವರಿಗೆ ಎಲ್ಲರೂ ಕಣ್ಣು ಮುಚ್ಚೋಣ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಒಂದು ನಿಮಿಷ ದೇವರಿಗೆ ನಾವು ಕೇಳೋಣ. ದೇವರೇ, ನನ್ನನ್ನು ಏನಕ್ಕೆ ಕರೆದಿದ್ದೀಯಾ ಸ್ವಾಮಿ? ನನ್ನ ಯಾವುದಕ್ಕೆ ಕರೆದಿದ್ದೀಯಾ? ನನ್ನೊಟ್ಟಿಗೆ ಮಾತನಾಡು. ಕರೆದಾತ ನಂಬಿಗಸ್ತನು. ಹೋರಾಟಗಳ ಮಧ್ಯದಲ್ಲಿ ನಿಂತುಕೊಳ್ತಾರೆ, ಒದಗಿಸ್ತಾರೆ, ಸಂರಕ್ಷಿಸ್ತಾರೆ, ಮಹಿಮೆ ಹೊಂತಾರೆ, ಫಲ ಕೊಡುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ.